ನಮಸ್ತೆ ಆತ್ಮೇರೆ. ಇವತ್ತು ನಾವು ವೀರಾಪುರ ತೋಟದಲ್ಲಿ ಇದ್ದೀವಿ. ಈಗ ಇಲ್ಲಿ ಬಹುತೇಕ ಒಂದು 95% ನಮ್ದು ಗಿಡಗಳೆಲ್ಲ ಪ್ಲಾಂಟೇಶನ್ ಆಗಿ ಮುಗಿದಿದೆ. ಇನ್ನೊಂದು ಸ್ವಲ್ಪ ಭಾಗ ಬಾಕಿ ಇತ್ತು ಅಷ್ಟೇ. ಅದಕ್ಕೀಗ ನಾವು ಸ್ವಲ್ಪ ಹಲಸಿನ ಗಿಡಗಳನ್ನ ಹಾಕಿದೀವಿ. ಆದ್ರೂ ಮಾಲೀಕರು ಇಲ್ಲಿ ಸ್ವಲ್ಪ ಹಲಸಿನ ಗಿಡಗಳನ್ನ ಇಟಿ ಹಲಸನ್ನ ಹಾಕಿದೀವಿ. ಅವರು ರೈತನಿದ್ದೇವೆ. ನಾವು ಇಲ್ಲಿ ನಾವು ಸ್ವಲ್ಪ ಗಿಡಗಳನ್ನ ಮೆಕಾಡಮಿಯಾ, ಆಮೇಲೆ ಸೀಡ್ಲೆಸ್ ಲೆಮನ್ನು, ಆಮೇಲೆ ಚೆರಿ ಗೋವಾ, ಆಮೇಲೆ ದಾಳಿಂಬೆ, ಮೆಕಾಡಮಿಯಾ, ಆಮೇಲೆ ಬಿಳಿ ನೇರಳೆ, ಆಮೇಲೆ ಚೆರಿ, ಇಂಥ ಗಿಡಗಳನ್ನ ಒಂದು 10-15 ಗಿಡಗಳನ್ನ ನಾವು ಎಲ್ಲ ವೆರೈಟಿ ಗಿಡಗಳನ್ನ ತಂದಿದ್ದೇವೆ. ಇಲ್ಲಿ ಎಲ್ಲ ಗಿಡಗಳೆಲ್ಲ ಇಲ್ಲಿ ಇದೆ. ಇವು ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗಬೇಕು. ಈ ವಾತಾವರಣಕ್ಕೆ ಇಲ್ಲಿ ಸೆಟ್ ಆದ್ಮೇಲೆ, ಇಲ್ಲಿ ನೀರು ಇಲ್ಲಿ ವಾತಾವರಣಕ್ಕೆ ಸೆಟ್ ಆದ್ಮೇಲೆ ಆಮೇಲೆ ನಾವು ಇದನ್ನ ಪ್ಲಾಂಟೇಶನ್ ಮಾಡ್ತೇವೆ. ಅದು ಸ್ವಲ್ಪ ದಿನ ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗ್ಲಿ ಅಂತ ಇಲ್ಲಿ ಬಿಟ್ಟಿರ್ತೇವೆ. ಇದು ನಮ್ಮ ವರ್ಮಿಂಗ್ ಕಾಂಪೋಸ್ಟ್ ನಾವು ಯಾವಾಗಲೂ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಅದ್ಮೇಲೆ ಮಣ್ಣು ಹಾಕಿ ಈ ರೀತಿ ಕಸ ಕಡ್ಡಿಗಳನ್ನು ಈ ತರ ಗುಡ್ಡೆ ಹಾಕಿರ್ತೀವಿ. ಮಳೆ ನೀರು ಬಿದ್ದರೆ ಅದಕ್ಕೆ ಹಾಗೆ ಸೆಟ್ ಆಗ್ತದೆ, ಸಾಕಾಗ್ತದೆ. ಇಲ್ಲದಿದ್ರೆ ಒಂದು 15 ದಿನಕ್ಕೆ ಒಂದ್ಸಲ ಒಂದು ಸ್ವಲ್ಪ ಒಂದು ಅರ್ಧ ಬಿಂದಿಗೆಷ್ಟು ನೀರನ್ನು ಚಿಮ್ಮಿಸ್ಕೊಂಡ್ರೆ, ಗುಡ್ಡೆ ಜಾಸ್ತಿ ಇದ್ದಂಗೆ, ದುಡ್ಡು ಗುಡ್ಡೆ ಇದ್ರೆ 2 ಬಿಂದಿಗೆ ಹಾಕ್ಬೋದು. ನಮ್ಮ ಗುಡ್ಡೆ ಕಮ್ಮಿ ಇದೆ ಅಂದ್ರೆ ಆಗ ನಾವು ನೀರನ್ನು ಸ್ವಲ್ಪ ಚಿಮ್ಮಿಸ್ತಾ ಇರಬೇಕು. ಹಾಗೆ ಇಲ್ಲಿ ನೆನ್ನೆ ಮೊನ್ನೆಯಿಂದ ಒಂದು ಬಾರಿ ಮಳೆ ಚೆನ್ನಾಗಿ ಆಗಿದೆ. ಈಗ ಇಲ್ಲೆಲ್ಲ ಗಿಡಗಳು ದಿನದಿಂದ ದಿನಕ್ಕೆ ನೋಡಿ ಇಲ್ಲಿ ಡೆವಲಪ್ ಆಗ್ತಾ ಇದೆ. ಇದೆಲ್ಲ ಮನೆ ಪಕ್ಕದಲ್ಲಿ ಸ್ವಲ್ಪ ಇಲ್ಲಿ ಮಲ್ಲಿಗೆ, ನಮ್ಮ ಅಲೋವೆರಾ, ಇಂಥನ್ನೆಲ್ಲ ಇಲ್ಲಿ ಹತ್ತತ್ರ ಹಾಕೊಂಡಿದೀವಿ ಇಲ್ಲಿ. ಆಮೇಲೆ ಇಲ್ಲಿ ಲೆಮನ್ ಗ್ರಾಸು, ಆಮೇಲೆ ಇವತ್ತು ನಾವು ಸ್ವಲ್ಪ ಈ ಲೆಮನ್ ಗ್ರಾಸ್ ಎಲ್ಲ ಇಲ್ಲಿ ಹಾಕಿದ್ದೇವೆ. ಆಮೇಲೆ ಈಗ ಅಮೃತ ಬಳ್ಳಿ ಗಿಡವನ್ನು ತಂದಿದ್ದೇವೆ. ಆಮೇಲೆ ನಮ್ಮ ಇನ್ಸುಲಿನ್ ಗಿಡ, ಇವುಗಳೆಲ್ಲ ಗಿಡಗಳನ್ನು ತಂದಿದ್ದೇವೆ. ಅದನ್ನ ನಾವೀಗ ಇಲ್ಲಿ ಪ್ಲಾಂಟೇಶನ್ ಮಾಡ್ತೇವೆ ಇದನ್ನ. ಇದು ಬಾಳೆ, ಆಮೇಲೆ ಇದು ಪಪ್ಪರ್ ಕೆಟ್ ಅಂತ ಹೇಳಿ ಕಿಡ್ನಿ ಸ್ಟೋನ್ ರಿಮೂವ್ ಮಾಡಕ್ಕೆ ಇದು ಗಿಡ, ಕಾಡು ಬಸಳೆ ಅಂತ ಹೇಳ್ತಾರೆ ಇದನ್ನ. ಎತ್ತಿನ ನಾಲಿಗೆ ಅಂತ ಹೇಳ್ತಾರೆ. ಇದೆಲ್ಲ ಮೆಡಿಸಿನ್ ಪ್ಲಾಂಟ್ ನ ಮನೆ ಹತ್ತಿರದಲ್ಲೇ ಕೈ ಸಿಕ್ಕೋತರದಲ್ಲೇ ಹಾಕೊಂಡಿದ್ದೀವಿ. ಹಾಗೆ ಇಲ್ಲಿ ಬೇರೆ ಬೇರೆ ಗಿಡಗಳು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ, ಈ ಅಗಸೆ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಅಗಸೆ ಬಹಳ ಈಗಾಗಲೇ ಇದೊಂದು 2 ತಿಂಗಳ ಮೇಲೆ ಒಂದು 2-3 ದಿನ ಆಗಿದೆ ಅಷ್ಟೇ. ನೋಡಿ ಆಗ್ಲೇ ಯಾವ ಹೈಟ್ ಅಲ್ಲಿ ಇದೆ ನೋಡಿ. ಇವಾಗ ಸುಮಾರು ಒಂದು 6 ಅಡಿ ಇದು ಬಂದಿದೆ. ಇನ್ನೊಂದು ತಿಂಗಳಿಗೆ ಇನ್ನೂ ಸಂಪೂರ್ಣ ಮೇಲೆ ಅದು ಹೋಗುತ್ತೆ. ಆದ್ರೆ ಈಗ ಮಳೆಯಲ್ಲಿ 1-2-3 ಮಳೆ ಒಟ್ಟೊಟ್ಟಿಗೆ ಕಂಟಿನ್ಯೂ ಆಗಿರೋದ್ರಿಂದ ಸ್ವಲ್ಪ ಕಳೆ ಇಲ್ಲಿ ಚೆನ್ನಾಗಿ ಬರ್ತದೆ. ಆ ಕಳೆನ ನಾವು ಅಲ್ಲೇನೆ ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಅಲ್ಲೇ ಕಟ್ ಮಾಡ್ಬಿಟ್ರೆ ಅದು ಅಲ್ಲೇನೆ ಹಾಗೆ ಇರುತ್ತೆ. ಇದೆಲ್ಲ ಸೀಬೆಲೆಲ್ಲ ನಮ್ಗೆ ಚಿಕ್ಕದಲ್ಲೇ ಕಾಯಿ ಬರುತ್ತೆ. ಆದ್ರೆ ನಾವು ಅದನ್ನ ಕಾಯಿನ ಬರಕ್ ಬಿಡಬಾರ್ದು. ಅದು ಸ್ವಲ್ಪ ಬಲ್ತಾಗ ಕಾಯಿನ ಕಿತ್ತು ಬಿಡ್ಬೇಕು. ಗಿಡ ಸ್ವಲ್ಪ ತಾಕತ್ತಾಗೋವರೆಗೂ ನಾವು ಅದನ್ನ ಹಾಗೆ ಇಲ್ಲಿ ಬಿಟ್ಕೊಳ್ಬೇಕು. ಬಿಟ್ಕೊಂಡಾಗ ಅದು ಚೆನ್ನಾಗಿ ಬರ್ತದೆ. ಇಲ್ಲೆಲ್ಲ ಲೆಮನ್ ಗಿಡ ನೋಡಿ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಲೆಮನ್ ಗಿಡ ಬಿಸಿಲು ಚೆನ್ನಾಗಿ ಬರ್ತದೆ. ಆಮೇಲೆ ಹಾಗೆ ಇದು ನೇರಳೆ, ಇದೊಂದು ನಿರಂತರ ನೇರಳೆ. ಇದು ಯಾವಾಗ್ಲೂ ನೇರಳೆ ಹಣ್ಣು ಇರ್ತದೆ ಅಂತೇಳಿ ಅದೊಂದು ನಿರಂತರ ನೇರಳೆ ಒಂದನ್ನ ಇಲ್ಲಿ ನಾವು ಹಾಕಿದ್ದೇವೆ. ಹಾಗೆ ಬೇರೆ ಬೇರೆ ಎಲ್ಲಾ ತರದ ಗಿಡಗಳನ್ನ ನಾವು ಇಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ. ಈಗ ಮಳೆ ಎಲ್ಲ ಚೆನ್ನಾಗಿ ಬಂದಿದೆ. ಒಂದು 7-8 ದಿನದಿಂದ ದಿನ ಬಿಟ್ಟು ದಿನ ಇಲ್ಲಿ ಮಳೆ ಬರ್ತಾ ಇದೆ. ಆಮೇಲೆ ಗಿಡದ ಸುತ್ತ ಹೀಗೆ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಂಡು, ಇದು ಬೇಲದ ಹಣ್ಣನ್ನು ಇಲ್ಲಿ ನಾವು ಹಾಕಿದ್ದೇವೆ. ಬಹಳ ಅದ್ಭುತವಾದ ಬೇಲದ ಹಣ್ಣು ಇದು. ಸುತ್ತ ಉರುಳಿ ಹಾಕೊಂಡ್ರೆ ಅದಕ್ಕೆ ಏನು ಕಳೆಗೇನು ಅದು ತೊಂದ್ರೆ ಬರೋದಿಲ್ಲ. ಸುತ್ತ ಅದು ಉರುಳಿ ಹಾಕೋಬೇಕು. ಮಳೆ ಇದೇ ರೀತಿ ಹೊಡೆದ್ರೆ ಮಧ್ಯದಲ್ಲಿ ಸ್ವಲ್ಪ ಕಸಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದನ್ನೆಲ್ಲ ನಾವು ಮುಂದಿನ ಕೆಲಸಗಾರರು ಹೇಗೆ ಮಾಡ್ಕೊಳ್ಬೇಕು ಅಂತ ನಾವು ಅವರಿಗೆ ವಿವರಿಸ್ತೇವೆ. ಇದೆಲ್ಲ ಮಹಾಗನಿ ಅದು ಬರ್ತಾ ಇದೆ. ಇದು ಹೆಬ್ಬೇವು ನೋಡಿ, ಅದು ಬಹಳ ಚೆನ್ನಾಗಿ ಇದು ಬರ್ತದೆ. ಅದೇ ರೀತಿ ಪಪ್ಪಾಯ. ಈಗ ನಾವು ಇಲ್ಲಿ ಪೈಪ್ ಲೈನು ಈಗ ಸ್ವಲ್ಪ ಮಣ್ಣು ಹಾಕಿ ಈಗ ನೆಕ್ಸ್ಟ್ ಇವಾಗ ಮುಚ್ಚಬೇಕು. ಅದು ನೀರಿನ ಟ್ಯಾಂಕ್ ಅಂತ ನಾವು ಮೊನ್ನೆ 1 ಇಂಚ್ ಪೈಪ್ ಅಂತ ತೆಗೆದು ಈಗ 2 ಇಂಚ್ ಮಾಡುವಲ್ಲ, ಅದೇ ಇದು ಪೈಪ್ ಲೈನ್. ಈ ಪೈಪ್ ಲೈನ್ ನಾವು ಇದು ಹಾಕೊಳ್ಬೋದು. ಇದಕ್ಕೆ ಮಣ್ಣು ಮುಚ್ಚಬೇಕು. ಅಲ್ಲಿ ಜೆಟ್ರೋಪ ಮತ್ತೆ SPM ಮಧ್ಯದಲ್ಲಿ ನಮ್ಮ ಪೈಪ್ ಲೈನ್ ಹೋದಾಗ ಅದು ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಹಾಗೆ ಈ ತೋಟದ ಕುಬೇರ ಮೂಲೆಯಲ್ಲಿ ನೀರಿನ ಟ್ಯಾಂಕ್ ಅನ್ನ ಇದು ಮಾಡ್ಕೊಂಡಿದ್ದೇವೆ. ಇದೇ ಪೈಪಲ್ಲಿ ನಮಗೆ ನೀರು ಒಂದು ಪೈಪಲ್ಲಿ ಇದೇ ರೀತಿ ಬಂದು ಅಲ್ಲಿ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಅದು ಹೋಗಿ ಮೇಲ್ಗಡೆ ಟ್ಯಾಂಕ್ ಒಳಗೆ ಬಿಡುತ್ತೆ. ಅದೇ ಪೈಪಿಂದ ಅದೇ ಟ್ಯಾಂಕಿಂದ ನಮಗೆ ರಿವರ್ಸ್ ನೀರು ಬೇಕು ಅಂದ್ರೆ ಅಲ್ಲೂ ಮೇಲೂ ಒಂದು ಗೇಟ್ ವಾಲ್ ಇಟ್ಟಿದ್ದಾರೆ, ಇಲ್ಲೊಂದು ಗೇಟ್ ವಾಲ್ ಇಟ್ಟಿದ್ದಾರೆ. ಈ ರೀತಿ ಗೇಟ್ ವಾಲ್ ನಾವು ಇಲ್ಲಿ ತಿರುಗಿಸ್ಕೊಂಡ್ರೆ ನಮ್ಗೆ ಏನಾಗ್ತದೆ, ಇದೇ ನೀರು ನಾವು ಬೇಕಾದ್ರೆ ವಾಪಸ್ಸು ಕೃಷಿಯಲ್ಲಿ
ಬಳಸ್ಕೊಳ್ಬಹುದು. ಈ ರೀತಿ ನಾವು ಕೆಲಸ ಮಾಡುವಾಗ ಬಹಳ ಟೆಕ್ನಿಕ್ ಆಗಿ ಮಾಡಬೇಕು. ಒಂದೇ ಪೈಪು, ಅದರಲ್ಲಿ ನಮಗೆ ಎರಡು ಲಾಭ. ಒಂದು, ಬೋರಿಂದ ನೇರವಾಗಿ ನೀರು ಇದೇ ಪೈಪಲ್ಲಿ ಮೇಲೆ ಹೋಗ್ಬೇಕು. ಮೇಲೆ ಹೋಗಿ ಆ ಟ್ಯಾಂಕ್ ತುಂಬಿದ್ಮೇಲೆ ಅದು ಕೆಳಭಾಗದಿಂದ ಒಂದು ಪೈಪ್ ಕನೆಕ್ಷನ್ ಮಾಡ್ಕೊಂಡಿದೀವಿ. ಅಲ್ಲಿಂದ ಒಂದು ಟೀ ಹಾಕೊಂಡಿದೀವಿ, ಅಲ್ಲಿಂದ ಈ ಪೈಪಲ್ಲಿ ಹಿಂಗೆ ಬರುತ್ತೆ. ನಮ್ಗೆ ಬೇಕಾದಾಗ ಈ ತರ ನೀರು ನಾವು ಬಿಟ್ಕೊಳ್ಬಹುದು. ಇದಕ್ಕಾಗಿ ಸಪ್ರೇಟ್ ಆಗಿ ಎರಡು ಲೈನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈಗೆಲ್ಲ ಇಲ್ಲೆಲ್ಲ ಪೇಂಟಿಂಗ್ ಎಲ್ಲ ಆಗಿ ನೋಡಿ, ಈಗ ಮೊದಲು ನೋಡ್ಬೇಕು, ಈಗ ನೋಡ್ಬೇಕು, ನಿಮಗೆ ಒಂದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಬಹಳ ಚೆನ್ನಾಗಿ ಬಂದಿದೆ. ಇದೇ ರೀತಿ ಇದನ್ನ ಇಟ್ಕೊಂಡ್ರೆ ನೋಡ್ಲಿಕ್ಕೆ ಒಂದು ಲುಕ್ ಇರ್ತದೆ. ಆಮೇಲೆ ತೋಟ ದಿನದಿಂದ ದಿನಕ್ಕೆ ಬೆಳೆದ್ಮೇಲೆ ನಾವು ಇಲ್ಲಿ ನೆಲದಲ್ಲಿ ನಿಂತ್ಕೊಂಡು ನೋಡಕ್ ಆಗಲ್ಲ. ನಾವು ಇದ್ರ ಮೇಲೇನೆ ಹತ್ತಿ ತೋಟ ನೋಡ್ಬೇಕಾಗ್ತದೆ. ಈಗ ಒಳ್ಳೆ ವ್ಯೂ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ಇದು ತೋಟ. ಇದು ಆರಾಮಾಗಿ ಎಲ್ಲ ಗಿಡಗಳು ಎಲ್ಲ ನುಗ್ಗೆ ಎಲ್ಲ ನೋಡಿ ಎಷ್ಟು ಒಂದು ಅದ್ಭುತವಾಗಿ ಬಂದಿದೆ. ಗ್ಲೀಸಿಡಿಯನ್ನು ಅಷ್ಟೇ, ಗ್ಲೀಸಿಡಿಯನ್ನು ಬಹಳ ಚೆನ್ನಾಗಿ ಬಂದಿದೆ. ಗ್ಲೀಸಿಡಿ ಎಲ್ಲ ಮುಂದಿನ ದಿನಗಳಲ್ಲಿ ಕಟ್ ಮಾಡ್ಬೇಕಾಗ್ತದೆ. ನುಗ್ಗೆ ಆಗಸೆ, ಗ್ಲೀಸಿಡಿಯಾ ಮತ್ತೆ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳು ಬಹಳ ಅದ್ಭುತವಾಗಿದೆ. ಇವೆಲ್ಲ ಮಳೆ ಬಿದ್ದಿದ್ದಕ್ಕೆ ನೋಡಿ, ಇದೆಲ್ಲ ಸೀಬೆ ಎಲ್ಲ ಚಿಗುರು ಹೊಡೆದಿದೆ. ಚಿಗುರು ಹೊಡೆದಾಗ ಅದು ಬಹಳ ಚೆನ್ನಾಗಿ ಬರ್ತದೆ. ಹಾಗೆ ಹನುಮ ಫಲ, ಬಾಳೆ ಇವೆಲ್ಲ ಬಹಳ ಚೆನ್ನಾಗಿ ಬಂದಿದೆ. ನಮ್ಮ